ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಎಪ್ಸಮ್ ಸಾಲ್ಟ್ನ ಯಾವ ರೀತಿ ಉಪಯೋಗಿಸ್ಬಹುದು ಗಿಡಗಳಿಗೆ ಅಂತ ಹೇಳೋದಕ್ಕೆ ಅಂತ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಾವು ಹೊಸದಾಗಿ ರೀಪಾಟ್ ಮಾಡಿದ ಗಿಡಗಳು ಡಲ್ ಆಗಿದ್ದರೆ ಅಥವಾ ಅದ್ರ ಬೆಳವಣಿಗೆ ಕಡಿಮೆ ಆಗಿದ್ದರೆ ಅದು ಮಣ್ಣಿಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಗಿಡಗಳಿಗೆ ಬೇಕಾದ ನೈಟ್ರೋಜನ್, ಮೆಗ್ನೀಷಿಯಮ್, ಫಾಸ್ಫರಸ್, ಪೊಟ್ಯಾಷಿಯಮ್, ಜಿಂಕ್ ಹೀಗೆ 17 ಥರದ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಗಿಡಗಳು ಬೆಳೆಯೋಕ್ಕೆ ಬೇಕಾಗ್ತಾ ಇರುತ್ತೆ. ನಮ್ಮ ಮನುಷ್ಯನಿಗೆ ಹೇಗೆ ಬೇಕೋ ಹಾಗೆ ಗಿಡಗಳಿಗೂ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ. ಇದರಲ್ಲಿ ಮೆಗ್ನೀಷಿಯಮ್ ಸಲ್ಫೇಟ್ ಒಂದು ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್. ಇದು ಸಿಗೋದು ಎಪ್ಸಮ್ ಸಾಲ್ಟಿಂದ ಮಾತ್ರ. ಎಪ್ಸಮ್ ಸಾಲ್ಟಲ್ಲಿ ಮೆಗ್ನೀಷಿಯಮ್ ಕಂಟೆಂಟ್ ತುಂಬ ಇರುತ್ತೆ. ಇದರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಹ ಇರುತ್ತೆ, ಅಂದರೆ ಲಘು ಪೋಷಕಾಂಶ ಅಂತ ಹೇಳ್ತೀವಿ ಅದನ್ನು. ಸೊ ಇದರ ಅಂಶನೂ ಜಾಸ್ತಿ ಇರೋದ್ರಿಂದ ಇದು ಗಿಡಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿರುತ್ತೆ. ನಾನು ಇವತ್ತು ಗಿಡಗಳಿಗೆ ಹಾಗೇ ಕೊಡ್ತಾಯಿದ್ದೀನಿ. ಎಪ್ಸಮ್ ಸಾಲ್ಟನ್ನ ಪಾಟ್ ಸುತ್ತ ಹಾಕಿಬಿಟ್ಟು ಮಣ್ಣನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನಾವು ವಾಟ್ರಲ್ಲಿ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಡೈರೆಕ್ಟಾಗಿ ಸ್ಪ್ರೇನೂ ಸಹ ಮಾಡಬಹುದು. ಹೀಗೆ ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಇದು ನೋಡಿ, ಲೀವ್ಸ್ ಕರ್ಲಿ ಆಗಿದ್ದರೆ ಈ ಥರ ಸುರುಳಿ ಸುತ್ತಕೊಂಡಿರೋ ಥರ ಗಿಡಗಳಿದ್ದರೆ ಆ ಥರದ್ದು ನ್ಯೂಟ್ರಿಷನ್ ಕಂಟೆಂಟ್ಸಿಂದ ಡಿಫಿಷಿಯನ್ಸಿಯಿಂದ ಆಗಿರುತ್ತೆ. ಸೊ ನಾವು ಎಪ್ಸಮ್ ಸಾಲ್ಟನ್ನ ಕೊಡೋದ್ರಿಂದ ಆ ಥರ ಕರ್ಲಿ ಇಲ್ಲ ಲೀವ್ಸ್ ಕರ್ಲಾಗೋದೆಲ್ಲ ಹೋಗುತ್ತೆ. ಈಗ ನೋಡಿ, ಈಗ 20 ಡೇಸಲ್ಲಿ ರೀಪಾಟ್ ಮಾಡಿರೋ ಗಿಡಗಳಿವು ಚಿಕ್ಕದಾಗಿದೆ. ಇದು ಬೇಗ ಮೇಲೆ ಬಂದು ಸ್ವಲ್ಪ ಹೆಲ್ದಿ ಆಗಬೇಕು ಗಿಡಗಳು ಅಂತ ಅಂದರೆ ನಾವು ಎಪ್ಸಮ್ ಸಾಲ್ಟನ್ನ ಇದಕ್ಕೆ ಹಾಕೋದ್ರಿಂದ ಗಿಡಗಳು ಬೇಗ ಚೇತರಿಸ್ಕೊಂಡು ಫಾಸ್ಟಾಗಿ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಎಪ್ಸಮ್ ಸಾಲ್ಟ್. ಮತ್ತು ಲೀವ್ಸ್ ಎಲ್ಲೋ ಆಗ್ತಾಯಿದ್ರೆ ಅಥವಾ ಎಲೆ ಉದುರಿ ಹೋಗ್ತಾ ಇದ್ದರೆ ಹೀಗೆ ನಾವು ಕೊಡ್ತಾ ಹೋಗ್ಬೋದು. ಮಣ್ಣಿಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಪಾಟಲ್ಲಿ ಮಣ್ಣಿಗೆ ಮಿಕ್ಸ್ ಮಾಡ್ತಾ ಹೋಗಬೇಕು, ಹಾಗೆ ಓಪನ್ ಆಗಿಬಿಡಬಾರ್ದು. ಮತ್ತು ಎಪ್ಸಮ್ ಸಾಲ್ಟ್ ಹಾಕಿದ ತಕ್ಷಣವೇ ಸ್ವಲ್ಪ ಗಿಡಗಳಿಗೆ ವಾಟ್ರಿಂಗ್ ಮಾಡೋದನ್ನು ಮರಿಬಾರ್ದು. ತುಂಬಾ ಹಾಕಬಾರ್ದು, ನೀರು ಆಚೆ ಹೋಗೋ ಥರ ಪಾಟಿಂದ ಹಾಕಬಾರ್ದು. ಏಕೆಂದರೆ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಆಚೆ ಹೋಗಿಬಿಡುತ್ತೆ. ರೂಟ್ ಅದೆಲ್ಲ ತಗೋಬೇಕು ಅಂತ ಅಂದರೆ ಗಿಡಗಳಿಗೆ ಒಂದು 3-4 ಡೇಸು ಸ್ವಲ್ಪನೇ ನೀರು ಹಾಕ್ಕೊಳ್ಬೇಕಾಗತ್ತೆ. ಹೀಗೆ ನೋಡಿ, ಎಲ್ಲ ಸೇವಂತಿಗೆ ಗಿಡಗಳು ನಾನು ಸ್ವಲ್ಪನೇ ಎಪ್ಸಮ್ ಸಾಲ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಸಾಯಿಲ್ ಜೊತೆ. ಸುಮಾರು ಒಂದು 15 ಪಾಟ್ಸ್ನ ನಾನು ರೀಪಾಟ್ ಮಾಡಿದ್ದೀನಿ. ಕ್ರೈಸಂಥೆಮಮ್ ಪಾಟ್ಸ್ ಫೆಬ್ರವರಿ ಮಂತಲ್ಲಿ ಮಾಡಿರೋದು. ಗಿಡ ಸುರುಳಿ ಸುತ್ತಕೊಂಡಿದ್ರೆ ಈ ಎಪ್ಸಮ್ ಸಾಲ್ಟನ್ನ ಉಪಯೋಗಿಸ್ಬೋದು. ಗಿಡದ pH ಲೆವೆಲ್ನ ಜಾಸ್ತಿ ಮಾಡಬೇಕು ಅಂತ ಅಂದ್ರೂ ಸಹ ನಾವು ಎಪ್ಸಮ್ ಸಾಲ್ಟನ್ನ ಉಪಯೋಗಿಸ್ಬೋದು. ಬಟ್ ಇದರ ಅತಿಯಾದ ಸೇವನೆ ಒಳ್ಳೆಯದಲ್ಲ. ಮಂತ್ಲಿ ಒನ್ಸ್ ಅಥವಾ 1.5 ತಿಂಗಳಿಗೆ ಒಂದು ಸಾರಿ ನಾವು ಹಾಕ್ಕೊಳ್ಬೋದು. ಗಿಡಗಳಿಗೆ ತೊಂದರೆ ಏನಿಲ್ಲ, ಬಟ್ ಆಫನ್ ಯೂಸ್ ಮಾಡ್ತಾ ಇರಬಾರ್ದು. ಇದರ ಅಡ್ವರ್ಸ್ ಎಫೆಕ್ಟೂ ಸಹ ಇರುತ್ತೆ ಗಿಡಗಳ ಮೇಲೆ. ಎಷ್ಟು ಬೇಕೋ ಅವಶ್ಯಕತೆ ಇದ್ದಷ್ಟು ಮಾತ್ರ ಯೂಸ್ ಮಾಡ್ಕೋಬೇಕು. ಹೀಗೆ ಎಲ್ಲ ಪಾಟಲ್ಲೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದೊಂದು ಪಾಟ್ಗೆ ಹಾಫ್ ಸ್ಪೂನ್ ಹಾಕ್ತಿದ್ದೀನಿ. ಈ ಎಪ್ಸಮ್ ಸಾಲ್ಟ್ ಆನ್ಲೈನಲ್ಲೂ ಸಹ ಸಿಗುತ್ತೆ, ಮತ್ತು ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಕೆಲವರೆಲ್ಲ ಕಾಲು ನೋವಿಗೆ ಈ ಎಪ್ಸಮ್ ಸಾಲ್ಟನ್ನ ಬಿಸಿ ನೀರಿನಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ಒಂದು ½ an hour ಊತ ಕಡಿಮೆ ಆಗುತ್ತೆ ಅಂತ ಮೆಡಿಕಲ್ ಶಾಪ್ಗಳಲ್ಲೂ ಸಹ ಸೇಲ್ ಮಾಡ್ತಾರೆ. ಸೊ ನಾವು ಎಲ್ಲಿ ಬೇಕಾದ್ರೂ ತಂದು ಯೂಸ್ ಮಾಡ್ಕೋಬೋದು. ಇವಾಗ ತುಂಬ ಬ್ರ್ಯಾಂಡ್ಸ್ಗಳದ್ದು ಎಲ್ಲ ಎಪ್ಸಮ್ ಸಾಲ್ಟ್ ಸಿಗುತ್ತೆ. ಸೊ ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೂ ಇದರ ಉಪಯೋಗ ತುಂಬ ಇದೆ. ಹೈಬಿಸ್ಕಸ್ ಪ್ಲ್ಯಾಂಟ್ಗಳಿಗೆ ರೋಗ ಮೊದಲೇ ಅಟ್ಯಾಕ್ ಆಗೋದಕ್ಕೆ ಕಾಯ್ತಾ ಇರುತ್ತೆ. ಸೊ ಅಂಥ ಸಮಯದಲ್ಲಿ ಲೀವ್ಸ್ ಕರ್ಲಿ ಆಗೋದು ಮತ್ತು ಲೀವ್ಸ್ ಎಲ್ಲೋ ಆಗೋದು, ಅದರ ಬೆಳವಣಿಗೆ ಹೈಬಿಸ್ಕಸ್ದು ನಿಂತು ಹೋಗೋದು, ಈ ಥರ ಎಲ್ಲ ಆದವಾಗ ನಾವು ಎಪ್ಸಮ್ ಸಾಲ್ಟನ್ನ ಯೂಸ್ ಮಾಡ್ಕೋಬೋದು. ಮಂತ್ಲಿ ಒನ್ಸ್ ಅದನ್ನು ಒಂದೊಂದು ಸ್ಪೂನು ಒಂದೊಂದು ಗಿಡಗಳಿಗೆ ಹಾಕಿದ್ರೆ, ಇದು ನೋಡಿ, ಇದು ಲೀವ್ಸ್ ಕರ್ಲಿ ಆಗಿದೆ, ಇದು ಬೆಳೀತಾ ಇಲ್ಲ, ಮೇಲೆ ಬರ್ತಾನೆ ಇಲ್ಲ ಗಿಡ. ಸೊ ಇದಕ್ಕೆ ಎಪ್ಸಮ್ ಸಾಲ್ಟ್ ಹಾಕ್ತೀನಿ ನಾನು.
ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಮತ್ತು ನಾವು ಸ್ಪ್ರೇನೂ ಮಾಡ್ಕೊಳ್ಬಹುದು. ಡೈರೆಕ್ಟ್ ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಈ ಲೀವ್ಸ್ ಎಲ್ಲ ಒಂಥರ ಶೈನಿಯಾಗಿ ಹೆಲ್ದಿಯಾಗಿ ಕನ್ವರ್ಟ್ ಆಗುತ್ತೆ. ಲೀವ್ಸ್ ಎಲ್ಲ ಅದರ ಮೇಲಿರೋ ರೋಗಗಳೆಲ್ಲ ಹೋಗಿ ಎಲ್ಲೋ ನೋಡಿ, ಇದರಲ್ಲಿ ಲೈಟಾಗಿ ಎಲ್ಲೋ ಇದೆ. ಆ ಎಲ್ಲೋ ಆಗಿರೋ ಲೀವ್ಸ್ ಎಲ್ಲ ಗ್ರೀನಾಗಿ ಟರ್ನ್ ಆಗುತ್ತೆ ನಾವು ಸ್ಪ್ರೇ ಮಾಡೋದ್ರಿಂದ. ಸೊ 2 ರೀತಿಯಾಗೂ ನಾವು ಯೂಸ್ ಮಾಡ್ಕೋಬೋದು. 1 ತಿಂಗಳು ನಾವು ಸ್ಪ್ರೇ ಮಾಡಿದ್ರೆ 1 ತಿಂಗಳು ಸಾಯಿಲ್ಗೆ ನಾವು ಮಿಕ್ಸ್ ಮಾಡ್ಕೊಳ್ಬಹುದು. ಸೊ ಹೀಗೆ ಮಾಡೋದ್ರಿಂದ 2 ರೀತಿಯಾಗೂ ಗಿಡಗಳಿಗೆ ಸಪೋರ್ಟ್ ಆಗುತ್ತೆ. ನಾನು ನನಗೆ ಬೇಕಾದ ಗಿಡಗಳಿಗೆ ಮಾತ್ರ ಇವತ್ತು ಎಪ್ಸಮ್ ಸಾಲ್ಟ್ನ ಕೊಡ್ತಾ ಇದ್ದೀನಿ. ಸೊ ವೀಕ್ಲಿ ಒನ್ಸ್ ನಾವು ಯಾವುದಾದ್ರೂ ಒಂದು ಫರ್ಟಿಲೈಸರ್ ಕೊಡ್ತಾ ಇದ್ದರೆ ಆಯಿತು. ಗಿಡಗಳು ಹೆಲ್ದಿಯಾಗಿ ಎನಿ ಟೈಮ್ ಹೂ ಬಿಡ್ತಾನೆ ಇರುತ್ತೆ. ಇವಾಗ ನಾನು ಪ್ರೋನ್ ಮಾಡಿರೋದ್ರಿಂದ ಸ್ವಲ್ಪ ಹೂಗಳು ಕಡಿಮೆ ಆಗಿದೆ, ಅಂದರೂ ಪೂರ್ತಿ ಏನು ಸ್ಟಾಪ್ ಆಗಿಲ್ಲ, ಬರ್ತಾನೆ ಇದೆ. ಬಹಳ ಕಾಲದಿಂದಲೂ ಎಪ್ಸಮ್ ಸಾಲ್ಟ್ನ ಗಿಡಗಳಿಗೆ ಯೂಸ್ ಮಾಡ್ತಾನೆ ಇದ್ದಾರೆ. ಇದು ನೋಡಿ, ಒಂದು ದುಂಡು ಮಲ್ಲಿಗೆ ಗಿಡ ಇದಕ್ಕೂ ಸಹ ಹೂ ಬಿಡೋ ಸಮಯದಲ್ಲಿ ನಾವು ಎಪ್ಸಮ್ ಸಾಲ್ಟ್ ಹಾಕಿದ್ರೆ ಅದ್ರ ಬೆಳವಣಿಗೆ ತುಂಬ ಚೆನ್ನಾಗಾಗಿ ಹೂಗಳು ತುಂಬ ಹೆಲ್ದಿಯಾಗಿ ಬರುತ್ತೆ, ದಪ್ಪ ದಪ್ಪ ಹೂಗಳು ಬರುತ್ತೆ. ಇದು ಆಲ್ರೆಡಿ ಹೂ ಬಿಡೋದಕ್ಕೆ ಮೊಗ್ಗಾಗ್ತಾ ಇದೆ. ಇದು 2 ರೋಸ್ ಪ್ಲ್ಯಾಂಟ್, ಇದಕ್ಕೂ ಸಹ ಎಪ್ಸಮ್ ಸಾಲ್ಟ್ ಹಾಕ್ತೀನಿ. ಅದು ರೋಸ್ ಪ್ಲ್ಯಾಂಟಿಗೆ ನಾವು ಯೂಸ್ ಮಾಡೋದ್ರಿಂದ ಅದ್ರ pH ಲೆವೆಲ್ ಜಾಸ್ತಿ ಮಾಡುತ್ತೆ, ಚೆನ್ನಾಗಿರುತ್ತೆ, ಗಿಡಗಳು ಹೆಲ್ದಿಯಾಗಿರುತ್ತೆ. ಇದು ಕಟಿಂಗಿಂದ ಗ್ರೋ ಮಾಡಿರೋ ಒಂದು ಹೈಬಿಸ್ಕಸ್ ಪ್ಲ್ಯಾಂಟ್. ಇದು ನರ್ಸರಿಯಿಂದ ತೊಗೊಂಡು ಬಂದಿರೋ ಪ್ಲ್ಯಾಂಟು. ಸೊ ಇವತ್ತು ಎಲ್ಲ ಗಿಡಗಳಿಗೂ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ, ತುಂಬ ದೊಡ್ಡ ಹೈಬಿಸ್ಕಸ್ ಪ್ಲ್ಯಾಂಟ್ ಇದನ್ನು ಪ್ರೋನ್ ಮಾಡಿದ್ದೀನಿ. ಪ್ರೋನ್ ಮಾಡಿ ಆಫ್ಟರ್ 15 ಡೇಸ್ ಇದು ಇಷ್ಟು ಚೆನ್ನಾಗಿ ಹೊಸ ಚಿಗುರುಗಳು ಬರ್ತಾ ಇದೆ. ಇದಕ್ಕೂ ಅಷ್ಟೇ, ಈಗ ಸರಿಯಾದ ಸಮಯ ಎಪ್ಸಮ್ ಸಾಲ್ಟ್ ಹಾಕೋದಕ್ಕೆ. ಹಾಕಿಬಿಟ್ಟು ನಾವು ಇದು ಸ್ವಲ್ಪ ದೊಡ್ಡ ಪಾಟಲ್ಲಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇವಾಗ ಎಪ್ಸಮ್ ಸಾಲ್ಟ್ ಡೈರೆಕ್ಟಾಗಿ ಸಾಯಿಲಿಗೆ ಮಿಕ್ಸ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ಮಂತ್ ಸ್ಪ್ರೇ ಮಾಡ್ತೀನಿ. ಸೊ ಆಲ್ಟರ್ನೇಟಾಗಿ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಎಪ್ಸಮ್ ಸಾಲ್ಟ್ ನೋಡೋದಕ್ಕೆ ಒಂಥರ ಸಾಲ್ಟ್ ರೀತಿಯೇ ಕ್ರಿಸ್ಟಲ್ ಥರ ಇರುತ್ತೆ, ಬಟ್ ಅಡುಗೆ ಉಪ್ಪು ಯೂಸ್ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದು ಚಿಕ್ಕದಾಗಿರುತ್ತೆ ಕಾಳು, ಅದು ಅಡುಗೆ ಉಪ್ಪು ನಾವು ಯೂಸ್ ಮಾಡೋದು ಸ್ವಲ್ಪ ದೊಡ್ಡದಾಗಿರುತ್ತೆ. ಇದು ಅಷ್ಟೇ, ಜಾಸ್ತಿ ಪ್ರೋನ್ ಮಾಡಿಲ್ಲ ನಾನು, ಇದಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಗಿಡಗಳಿಗೂ ಇವತ್ತು ಹಾಕ್ಕೊಳ್ಬೇಕು ಅಂತ ನಾನು ಎಪ್ಸಮ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಹಾಗೆ ವಾಟರ್ನ ಶೋ ಪ್ಲ್ಯಾಂಟ್ಸ್ಗಳಿಗೆ, ಎಸ್ಪೆಷಲಿ ಮನಿ ಪ್ಲ್ಯಾಂಟ್ಸ್ಗಳಿಗೆ ಎಪ್ಸಮ್ ಸಾಲ್ಟ್ ವಾಟರ್ನ ನಾವು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಶೈನಿಯಾಗಿರುತ್ತೆ ಯಾವಾಗಲೂ. ಮಂತ್ಲಿ ಒನ್ಸ್ ನಾವು ಮಸ್ಟ್ ಆ್ಯಂಡ್ ಶುಡ್ ನೀಮ್ ಆಯಿಲ್ ಜೊತೆಗೆ ಇದನ್ನು ಮಾಡಲೇಬೇಕು, ಸ್ಪ್ರೇ ಮಾಡಲೇಬೇಕು. ಇದು ನೋಡಿ, ಬಾಸ್ಮತಿ ರೈಸ್ ಪ್ಲ್ಯಾಂಟ್, ಇದು ಎಷ್ಟು ಹೆಲ್ದಿಯಾಗಿದೆ, ದೊಡ್ಡ ಲೀವ್ಸ್ ಇದೆ. ಎಲ್ಲ ಶೋ ಪ್ಲ್ಯಾಂಟ್ಸ್ಗಳಿಗೂ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಹೀಗೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಫ್ರೆಶ್ ಆಗಿರುತ್ತೆ, ನೋಡೋದಕ್ಕೂ ಒಂಥರ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ನನ್ನ ಶೋ ಪ್ಲ್ಯಾಂಟ್ಸ್ಗಳು ಎಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸಲ್ಲಿ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.